ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿ ಕಾಲಿಂಗ್ ಅಥವಾ ಚಾಟ್ ಪ್ರೋಸೆಸ್ ಇಲ್ಲದೆ ಇರೋವಂಥ ಜಾಬ್ನ ತಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ರೈಟಿಂಗ್ ಜಾಬ್, ಫ್ರೀಲ್ಯಾನ್ಸರ್ ವರ್ಕ್ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈ ಮಾಡಿದರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಂದಿರೋದು ನಿಮಗೆ ಕಂಪ್ಲೀಟ್ ರೈಟಿಂಗ್ ಜಾಬ್ ಇರುತ್ತೆ. ಇದು ಫ್ರೀಲ್ಯಾನ್ಸಿಂಗ್ ಜಾಬು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೋಲೋ AI ಅನ್ನೋ ಕಂಪ್ನಿ ಕಡೆಯಿಂದ ಇಲ್ಲಿ ಹೈಯರಿಂಗ್ ನಡೀತಾ ಇರೋದು. ಇದು ಅಫಿಷಿಯಲ್ ವೆಬ್ಸೈಟ್ ಆದಂಥ ಲಿಂಕ್ಡ್ಇನ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋದು ಸೋಲೋ AI ಕಂಪ್ನಿ ಕಡೆಯಿಂದ. ಇದು ಬಂದು ರೈಟಿಂಗ್ ಜಾಬ್ ಆಗಿದೆ. ಇದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ. ಜಸ್ಟ್ 1 ವೀಕ್ ಆಗೋ ಇದನ್ನು ಪೋಸ್ಟ್ ಮಾಡಿದ್ದಾರೆ. 100 ಪೀಪಲ್ಸ್ ಬೇಕಾಗಿದ್ದಾರೆ ಅಂತ ಕೇಳಿದ್ದಾರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ ಇರೋದಿಲ್ಲ, ಕಂಪ್ಲೀಟ್ಲಿ ರಿಮೋಟ್ ಜಾಬು. ಇದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ನಿಮಗೆ ಯಾವಾಗ ಫ್ರೀ ಇರ್ತೀರಾ, ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ಆವಾಗ ಮಾಡ್ಕೊಬೋದು. ಹಾಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಪಾರ್ಟ್ ಟೈಮ್ ಜಾಬಲ್ಲಿ ಕೂಡ ನಿಮಗೆ ಇಷ್ಟೊತ್ತಿಂದ ಇಷ್ಟೊತ್ತು 1 ಅವರ್ ಕಂಟಿನ್ಯೂಸ್ ಆಗಿ ಮಾಡಬೇಕು, 2 ಅವರ್ಸ್ ಕಂಟಿನ್ಯೂಸ್ ಇರಬೇಕು ಅಂತ ಕೇಳ್ತಾರೆ. ಬಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ಸ್ ಇಲ್ಲ. ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ಮಾಡ್ಬೋದು. ನೀವು ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ನೈಟ್ ಕೂಡ ಇದನ್ನು ಮಾಡ್ಬೋದು. ಯಾವುದೇ ರೀತಿಯಾದಂಥ ನಿಮಗೆ ಟೈಮ್ ಲಿಮಿಟ್ ಇರೋದಿಲ್ಲ. ಇದು ಈ ಕೆಲಸದಲ್ಲಿ ಒಂದು ಬೆಸ್ಟ್ ಪಾರ್ಟಾಗಿ ಇರೋವಂಥದ್ದು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದರೆ, ನೀವು ಯಾವುದೇ ರೀತಿಯಾದಂಥ ಅಮೌಂಟ್ ಪೇ ಮಾಡೋ ನೆಸೆಸಿಟಿ ಇಲ್ಲ ಅಂತ ಕೇಳಿದ್ದಾರೆ. ಅದೊಂದು ಕೂಡ ನೀವು ಗಮನಿಸ್ಬೋದು. ಅದಾದಮೇಲೆ ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಇಲ್ಲಿ, ಇದು ಬಂದು IIT ಬಾಂಬೆಯಿಂದ ಮತ್ತು IIM ಇಂದ ಇರೋವಂಥ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಹ್ಯೂಮನ್ ಕರೆಂಟ್ಲಿ ಡೇಟಾ AI ಫಸ್ಟ್ ಸ್ಕ್ಯಾನ್ಡ್ ಆಪ್ರೇಟೆಡ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಇದು ಡೈರೆಕ್ಟಾಗಿ ಹೇಳಬೇಕಂದ್ರೆ ಇದು ಕೆಲಸ ಬಂದು ನೀವು AI ಜನ್ರೇಟೆಡ್ ಇರುತ್ತೆ ಅಲ್ವಾ. ನಾವಿವಾಗ AI ಚಾಟ್ GPT ಅದರಲ್ಲಿ ಏನಾರ ಕ್ವೆಶನ್ಸ್ ಕೇಳಿದರೆ ನಿಮಗೆ ಕೆಲವೊಂದು ಆನ್ಸರ್ಸ್ಗಳು ಬರುತ್ತೆ. ಆ ಆನ್ಸರ್ಸ್ನ AIಗೆ ಕೊಟ್ಟಿದ್ದು ಯಾರು? ನಮ್ಮಂಥ ಹ್ಯೂಮನ್ಸೇ ಯಾರಾದರೂ ಅದಕ್ಕೆ AIಗೆ ಅಪ್ಲೋಡ್ ಮಾಡಿ ಬಿಟ್ಟಿರಬೇಕಲ್ವಾ. ಸೊ ಅದೇ ರೀತಿಯಾದಂಥ ಕೆಲಸನ ನೀವಿವಾಗ ಮಾಡುವಂಥದ್ದು. ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ ಅಥವಾ ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಅದ್ರ ಮೇಲೆ ನೀವು AIಗೆ ಟೀಚ್ ಮಾಡುವಂಥದ್ದು. ಅದ್ರ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಹೇಗೆ ಮಾಡಬೇಕು, ಏನಿರುತ್ತೆ, ಹೇಗೆ ಏನೇನು ಕ್ವೆಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ನಿಮಗೆ. ಸೊ ಇದರಲ್ಲಿ ನೀವೇನಾರು ಸೆಲೆಕ್ಟ್ ಆದಮೇಲೆ ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಇದು ಹೊಸ್ದಾಗಿರುವಂಥ ಕೆಲಸ ಅಲ್ವಾ. AIಗೆ ನೀವು ಹೇಗೆ ಅಪ್ಲೋಡ್ ಮಾಡಬೇಕಂತ ನೀವು ಮುಂಚೆನೇ ಮಾಡಿ ಅಭ್ಯಾಸ ಇರೋದಿಲ್ಲ. ಸೊ ನಿಮಗೆ ಟ್ರೈನಿಂಗ್ ಕೊಟ್ಟು, ಸೆಲೆಕ್ಟ್ ಆದಮೇಲೆ ಟ್ರೈನಿಂಗ್ ಕೊಟ್ಟು ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಇಲ್ಲಿ ನೀವು ಹಾಗೆ ನೋಡಿದ್ರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹೆಲ್ಪ್ ಇನ್ ದ ಟ್ರೈನಿಂಗ್ ಆಫ್ AI ಅಸೋಸಿಯೇಟ್ ಮೋಡ್ ಟು ಎನ್ಹಾನ್ಸ್ ಇಟ್ಸ್ ಅಕ್ಯುರಿಟಿ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, AIಗೆ ನೀವು ಟ್ರೈನಿಂಗ್ ಕೊಡಬೇಕಾಗಿರುತ್ತೆ. ಅದ್ರ ಮೋಡು ಮತ್ತು ಎನ್ಹಾನ್ಸ್ ಮಾಡಬೇಕು, ಅದು ಆ್ಯಕ್ಸೆಸ್ಸು ಮತ್ತು ಪರ್ಮಿಷನ್ಸ್ ಬಗ್ಗೆ ನೀವು ಸ್ವಲ್ಪ ಅದಕ್ಕೆ ಟ್ರೈನಿಂಗ್ ಕೊಡೋ ಅಂಥ ರೀತಿಯಾದಂಥ ಜಾಬ್ ಇದಾಗಿರುತ್ತೆ ಅಷ್ಟೇ. ತುಂಬ ಏನು ಅಷ್ಟು ಟ್ರಿಕ್ಕಿ ಇರುತ್ತೆ, ಕಷ್ಟ ಇರುತ್ತೆ ಅನ್ನೋಂಥ ಏನೂ ಇಲ್ಲ. ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಇದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಆಗಿರುತ್ತೆ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ, ಮಾರ್ನಿಂಗ್ ಆದರೆ ಮಾರ್ನಿಂಗ್, ಇಲ್ಲ ನೈಟ್ ಆಗುತ್ತೆ, ನಾನು ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ನೈಟ್ ಶಿಫ್ಟ್ ಥರ ಮಾಡ್ಕೊತೀನಿ ಅಂದರೆ ನೀವು ನೈಟ್ ಕೂಡ ಮಾಡ್ಬೋದು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ನಮ್ಗೆ ಅರ್ಧ ಗಂಟೆ ಆಗುತ್ತೆ, ನನಗೆ 1 ಅವರ್ ಆಗುತ್ತೆ, ಓಕೆ, ಆ ಅರ್ಧ ಗಂಟೆ 1 ಅವರೇ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ ನಿಮಗೆ ಇಲ್ಲ, ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿದ್ರೆ ನಿಮಗೆ ಸ್ಟ್ರಾಂಗ್ ಅಟೆಂಟಿವ್ ಟು ಡೀಟೇಲ್ಸ್, ಇದು ಕೀ ಸ್ಕಿಲ್ಸ್ಗಳು ಕೇಳಿದ್ದಾರೆ. ನಿಮಗೆ ಏನೇನು ಇರಬೇಕು ಈ ಕೆಲಸನ ಮಾಡೋದಕ್ಕೆ ನಿಮಗೆ ಅಂತ 3 ಪಾಯಿಂಟ್ಸ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ಬಂದು ಸ್ಟ್ರಾಂಗ್ ಅಟೆಂಟಿವ್ ಟು ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ವಸ್ತುಗಳಲ್ಲೂ ನಿಮಗೆ ಡೀಟೇಲಾಗಿ ನೋಡಬೇಕು, ತಿಳ್ಕೊಳ್ಬೇಕು ಅಂತ ಇರುತ್ತೆ. ಅದನ್ನು ನೀವು ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ, ಚಿಕ್ಕ ಚಿಕ್ಕದನ್ನು ನೀವು ಗಮನ ಇಟ್ಟು ಕೆಲಸ ಮಾಡ್ತೀರಾ ಅನ್ನೋದು ನಿಮಗಿರಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ಎಕ್ಸ್ಪರ್ಟ್ ಪ್ರೊಫೆಷ್ನಲ್ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು
ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಹಾಗೆ ಕೇರ್ಫುಲ್ ಫಾಲೋ ಇನ್ಸ್ಟ್ರಕ್ಷನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇನ್ಸ್ಟ್ರಕ್ಷನ್ಸ್ ಅವ್ರು ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಅಲ್ವಾ, ಹೇಗೆ ಮಾಡಬೇಕು ಏನು ಎತ್ತ ಅಂತೆಲ್ಲ ನಿಮ್ಗೆ ಹೇಳಿರ್ತಾರೆ. ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡುವಂಥವ್ರು ಆಗಿರಬೇಕು. ಯಾವುದೇ ರೀತಿಯಾದಂಥ ನೆಗ್ಲಿಜೆನ್ಸಿ ಇಲ್ಲದೆ ಕೆಲಸನ ಸೀರಿಯಸ್ ಆಗಿ ತೊಗೊಂಡು ಮಾಡುವಂಥವ್ರು ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ವೈ ಜಾಯಿನ್ ಅಸ್ ಅಂತ ಕೇಳಿದ್ದಾರೆ. ಅಂದರೆ ನೀವು ಈ ಕಂಪ್ನಿನ ಸೋಲೋ AI ಕಂಪ್ನಿನ ಏನಕ್ಕೆ ಜಾಯಿನ್ ಆಗಬೇಕು, ನಿಮಗೇನು ಬೆನಿಫಿಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ 1000 ರೂಪೀಸ್ ಪರ್ ಅವರ್ ಕೊಡ್ತಾ ಇದ್ದಾರೆ. ಅಂದರೆ ನೀವಿಲ್ಲಿ 1 ಅವರ್ ಕೆಲಸ ಮಾಡಿದ್ರೆ ನಿಮಗೆ 1000 ಸಿಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಒಂದು ದಿನ ಕೆಲಸ ಮಾಡಿದರೆ ಜಾಸ್ತಿ ಅಥವಾ ಮ್ಯಾಕ್ಸಿಮಮ್ ಕೊಡೋದು ನಿಮಗೆ 500 ಕೊಡ್ತಾರೆ ದಿನಕ್ಕೆ. ಅದು 9 to 5 ಜಾಬ್ ಇರುತ್ತೆ. ಇಲ್ಲಿ ನಿಮಗೆ ಆರ್ಗೆ 1000 ಕೊಡ್ತಾ ಇದ್ದಾರೆ. ನೀವು 1 ಅವರ್ ಕೆಲಸ ಮಾಡಿದರೆ 1000 ದುಡಿಬೋದು ಇಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನಾನು ನಿಮ್ಗೆ ಮುಂಚೆನೇ ಹೇಳಿದಾಗೆ ಇದು ಫ್ಲೆಕ್ಸಿಬಲ್ ಹಾರ್ಸ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ನೀವು ಇಡೀ ದಿನದಲ್ಲಿ ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ನೀವು ಈ ಕೆಲಸನ ಮಾಡಿ ಮುಗಿಸ್ಬಿಡ್ಬೋದು. ಅದಾದಮೇಲೆ ರಿಮೋಟ್ ವರ್ಕ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥದ್ದು. ಯಾವ ಜಾಗದಿಂದನೂ ಬೇಕಾದ್ರೂ ನೀವು ಮಾಡ್ಬೋದು. ಅಂದರೆ ನೀವು ಇಂಡಿಯಾನೇ ಆಗಿರಬೇಕು, ಇಲ್ಲ ತಮಿಳ್ನಾಡೇ ಆಗಿರಬೇಕು, ಕರ್ನಾಟಕನೇ ಆಗಿರಬೇಕು, ಬ್ಯಾಂಗ್ಳೂರೇ ಆಗಿರಬೇಕು ಅನ್ನೋ ರೀತಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಯಾವ ಸ್ಟೇಟು ಯಾವ ಡಿಸ್ಟಿಕ್ ಆಗಿದ್ರೂ ಇಲ್ಲಿ ವರ್ಕ್ ಮಾಡ್ಬೋದು. ಇದೇ ರೀತಿ ಅಂತ ಏನೂ ಸ್ಪೆಸಿಫಿಕ್ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ. ಪೇ ವಿಲ್ ವೆರಿ ಬೈ ದ ಪ್ರೋಸೆಸ್ ಬೈ ಟೈಪಿಂಗ್ ಅಪ್ to the ₹1000 per hour. If you work an average of 3 hours every day, there is could you high pay of 90K per month ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅವ್ರು ಆಲ್ರೆಡಿ ಹೇಳಿದ್ದಾರೆ ಅಲ್ಲ, ನಿಮಗೆ ಗಂಟೆಗೆ 1000 ಸಿಗುತ್ತೆ, ಹಾರಿಗೆ 1000 ಸಿಗುತ್ತೆ ಅಂತ. ಅದೇ ರೀತಿ ನೀವೇನಾದರೂ ದಿನದಲ್ಲಿ ಆ್ಯಾವ್ರೇಜ್ 3 ಅವರ್ ನೀವು ಕೆಲಸ ಮಾಡಿದ್ರಿ ಅಂದರೆ ನಿಮಗೆ ತಿಂಗಳಿಗೆ 90,000 ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ನಿಮಗೆ ಸಿಗುವಂಥ ಪ್ರಾಜೆಕ್ಟ್ ಮತ್ತು ನೀವು ಟೈಪ್ ಮಾಡುವಂಥ ಸ್ಪೀಡ್ ಮೇಲೂ ಕೂಡ ಡಿಪೆಂಡ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ಪ್ರಾಜೆಕ್ಟ್ಸ್ ಆ್ಯಂಡ್ ಟೈಪಿಂಗ್ ಈಸ್ ಅಪ್ ಟು 1000 ರೂಪೀಸ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಫ್ ಯು ವರ್ಕ್ ಆ್ಯನ್ ಆ್ಯಾವ್ರೇಜ್ ಆಫ್ ₹3 hours ಎವ್ರಿ ಡೇ ದಟ್ ಕುಡ್ ಬಿ ಅ ಹೈಯೆಸ್ಟ್ ಆ್ಯಸ್ ₹90K ಪರ್ ಮಂತ್. ಅಂದರೆ ನಾನು ನಿಮ್ಗೆ ಹೇಳಿದಾಗೆ 1 ಅವರ್ಗೆ ನಿಮಗೆ 1000 ಕೊಡ್ತಾರೆ. ನೀವೇನಾರು ದಿನದಲ್ಲಿ ಅಟ್ಲೀಸ್ಟ್ 3 ಅವರ್ ನೀವು ಕೆಲಸ ಮಾಡಿದರೆ ತಿಂಗಳಿಗೆ 90,000 ನೀವು ದುಡಿಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಹಾಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಬೇಕಾದ್ರೆ ಇಲ್ಲಿ ಓದ್ಕೊಳ್ಬೋದು, ಹಾಗೆ ಕೊಟ್ಟಿದೆ. ಒನ್ಸ್ ಯು ಕ್ಲಿಯರ್ ಅವರ್ ಸೆಕ್ಯೂರಿಟಿ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸ್ಕ್ರೀನಿಂಗ್ ಪ್ರೋಸೆಸ್ ಇರುತ್ತೆ ಇವ್ರ ಕಂಪ್ನಿ ಕಡೆಯಿಂದ. ಆ ಸ್ಕ್ರೀನಿಂಗ್ ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಾದಮೇಲೆ ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮಗೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಈ ಕೆಲಸದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಗಳು ಇರೋದಿಲ್ಲ. ನಿಮಗೆ ಇಂಟರ್ವ್ಯೂ ತೊಗೊಳ್ಬೇಕು, 3-4 ರೌಂಡ್ ಇಂಟರ್ವ್ಯೂ ತೊಗೊಳ್ತಾರೆ, HR ರೌಂಡು ಅದು ಇದು ಅಂತ ತೊಗೊಳ್ತಾರೆ ಅನ್ನೋದು ಏನೂ ಕೂಡ ಇರೋದಿಲ್ಲ. ಸಿಂಪಲ್ಲಾಗಿ ನೀವು ಅಪ್ಲೈ ಮಾಡೋದಿರುತ್ತೆ, ನಿಮ್ಮ ರೆಸ್ಯೂಮ್ನ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ನೀವು ಸೆಲೆಕ್ಟ್ ಆದ್ರಿ ಅಂದರೆ ನಿಮಗೆ ಅವ್ರ ಕಡೆಯಿಂದ ಕಾಲು ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನೀವು ರೆಸ್ಯೂಮಲ್ಲಿ ಇಮೇಲ್ ಹಾಕಿರ್ತೀರ, ಆ ಇಮೇಲ್ಗೆ ನಿಮಗೆ ಒಂದು ಇಮೇಲ್ ಬರುತ್ತೆ. ಅದರಿಂದ ನಿಮ್ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೈನಿಂಗ್ ಆದಮೇಲೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆವಾಗಿಂದ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಪರ್ ಅವರ್ಗೆ 1000 ರೂಪೀಸ್ ಯಾರು ಕೊಡೋದಿಲ್ಲ. ಅದರಲ್ಲೂ ನೀವು ಒಂದು ದಿನದಲ್ಲಿ 3 ಅವರ್ ಕೆಲಸ ಮಾಡಿದರೆ ತಿಂಗಳಿಗೆ 90,000 ದುಡಿಬೋದು ಅಂತ ಹೇಳಿದ್ದಾರೆ. ಯಾರಿಗೆ ಈ ಆಪರ್ಚುನಿಟಿ ಸಿಗುತ್ತೆ? ಬರೀ ಟೈಪ್ ಮಾಡೋದ್ರಿಂದ. ಅದು ಫ್ಲೆಕ್ಸಿಬಲ್ ಅವರ್ಸು, ವರ್ಕ್ ಫ್ರಮ್ ಹೋಮ್ ಇದೆ. ನೀವೇ ಹೇಳಿದ್ದು ಬೆಸ್ಟ್ ಜಾಬ್ ಅಲ್ವಾ? ಅದರಲ್ಲೂ ಹೌಸ್ ವೈಫ್ಸು, ಇದರಲ್ಲಿ ಜೆಂಡರ್ ಮೆನ್ಷನ್ನೇ ಮಾಡಿಲ್ಲ. ಗರ್ಲ್ಸು, ಬಾಯ್ಸು, ವುಮೆನ್ಸು, ಹೌಸ್ ವೈಫ್ಸು, ಸ್ಟೂಡೆಂಟ್ಸು, ಈವನ್ ಸ್ಟೂಡೆಂಟ್ಸ್ಗಂತೂ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಮಾರ್ನಿಂಗೆಲ್ಲ ನೀವು ಕಾಲೇಜು, ನಿಮ್ಮ ವರ್ಕ್, ನಿಮ್ಮ ಸ್ಟಡೀಸ್ ಮುಗಿಸ್ಕೊಂಡು ನೈಟ್ 1 hour 2 hours, ಅವ್ರು ಹೇಳಿದಾಗೆ ನೈಟ್ 3 hours 8ಇಂದ 10 11 ಹಾಗೆ ನೀವು ವರ್ಕ್ ಮಾಡಿಕೊಂಡ್ರೆ ಮಂತ್ಲಿ ನಿಮಗೆ 90,000 ಸಿಗುತ್ತೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿದೆ. ಯಾರೂ ಕೂಡ ಮಿಸ್ ಮಾಡದೆ ಇದಕ್ಕೆ ಅಪ್ಲೈ ಮಾಡಿ. ಆದಷ್ಟು
ನಿಮ್ಮ ರೆಸ್ಯೂಮ್ ಅಪ್ಡೇಟೆಡ್ ಇರಲಿ. ನಾನು ಆದಷ್ಟು ಬೇಗ ರೆಸ್ಯೂಮ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಂದು ಕೆಲವೊಂದು ಇದೇ ರೀತಿಯಾದಂಥ ಜಾಬ್ದು ಲಿಸ್ಟ್ಗಳಿದೆ, ಅದನ್ನು ನಿಮಗೆ ಬೇಗ ತಿಳಿಸಿ ನಿಮ್ಗೆ ಕೆಲಸ ಸಿಗಲಿ ಅನ್ನೋದು ನನ್ನ ಇಂಟೆನ್ಷನ್ ಆಗಿದೆ. ಇದ್ರ ಮಧ್ಯದಲ್ಲಿ ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ರೆಸ್ಯೂಮ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮಲ್ಲಿ ಆಲ್ರೆಡಿ ಇದ್ದರೆ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ಗೂಗಲಲ್ಲಿ ತುಂಬ ರೀತಿಯಾದಂಥ ಶೀಟ್ಸ್ ಸಿಗುತ್ತೆ. ಅದರಲ್ಲಿ ನೀವು ನಿಮ್ಮ ಫೋಟೋ ಇಲ್ಲದೆ ಇರೋವಂಥದ್ದು ಅಥವಾ ತುಂಬ ಕಲರ್ಸ್ ಇಲ್ಲದೆ ಇರೋವಂಥದ್ದು, ಡಿಸೈನ್ ಇಲ್ಲದೆ ಇರೋದು, ಒಂದು ಲೆವೆಲ್ ಫಾರ್ಮ್ಯಾಟ್ ಇರಬೇಕು, ಅದು ಲೈನ್ಸ್ ಬೈ ಆ ರೀತಿಯಾದಂಥ ಒಂದು ರೆಸ್ಯೂಮ್ನ ಪಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನ ಫಿಲ್ ಮಾಡಿ ರೆಡಿ ಮಾಡಿಕೊಂಡು ಈ ರೀತಿಯಾದಂಥ ಕೆಲಸಗಳಿಗೆ ಹಾಕ್ಬೋದು. ಹಾಗೆ ಇನ್ನೊಂದು ನನಗೆ ಕಾಮನ್ ಆಗಿ ಬರ್ತಾ ಇರೋ ಮೆಸೇಜ್ ಏನಂದರೆ, ಒಂದೊಂದು ಕೆಲಸಕ್ಕೂ ಒಂದೊಂದು ಥರ ರೆಸ್ಯೂಮ್ ಹೇಗೆ ಪ್ರಿಪೇರ್ ಮಾಡೋದು ಹೇಳಿ ಅಂತ ಯಾರೊಬ್ಬರು ನನಗೆ ಕಮೆಂಟ್ ಮಾಡ್ತಾಯಿದ್ರು ನನ್ನ ಲಾಸ್ಟ್ ವೀಡಿಯೋದಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೊಂದು ಕೆಲಸಕ್ಕೂ ಒಂದೊಂದು ಥರ ರೆಸ್ಯೂಮ್ ಇರೋದಿಲ್ಲ. ಒಂದು ಸ್ಟ್ರಾಂಗ್ ರೆಸ್ಯೂಮ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಕಾಂಟ್ಯಾಕ್ಟ್ ನಂಬರು, ನೀವು ಏನು ಓದಿದ್ದೀರಾ, ನೀವು ಎಲ್ಲಿಂದ, ಯಾವ ಯೂನಿವರ್ಸಿಟಿ, ಎಷ್ಟು ಪರ್ಸಂಟೇಜು, ಹಾಗೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಹಾಬೀಸ್ ಏನು, ಆಮೇಲೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ನಿಮ್ಮಮ್ಮ, ಈ ರೀತಿಯಾದಂಥ ನಿಮ್ಮ ಅಡ್ರೆಸ್, ಈ ರೀತಿಯಾದಂಥನ ಪಾಯಿಂಟ್ಸ್ ಮಾಡಿ, ಆಮೇಲೆ ನಿಮ್ಮ ಕೀ ಸ್ಕಿಲ್ಸ್, ಇದು ತುಂಬ ಇಂಪಾರ್ಟೆಂಟ್. ನಿಮ್ಗೇನು ಕೀ ಸ್ಕಿಲ್ಸ್ ಇದೆ ಅಂದರೆ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು ಅಥವಾ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಈ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿ ಒಂದು ಸ್ಟ್ರಾಂಗ್ ರೆಸ್ಯೂಮ್ನ ನೀವು ಬಿಲ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. ರೆಡಿ ಮಾಡ್ಕೊಂಡು ಇಟ್ಕೊಂಡು ಅದನ್ನು ನೀವು ಎಲ್ಲ ಕೆಲಸಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯಾದಂಥ ರೆಸ್ಯೂಮ್ ಬೇಕು ಅನ್ನೋದು ಏನೂ ಇಲ್ಲ. ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಹತ್ರ ಯಾವುದಿರುತ್ತೆ ನೀವು ಆದಷ್ಟು ಅದನ್ನೇ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲ ನನಗೆ ಬೇಕು, ನಂದು ಪ್ರಾಪರ್ ಇಲ್ಲ ಅಂದರೆ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸಿಗುತ್ತೆ. ಅದನ್ನು ನೀವು ಅಲ್ಲಿವರೆಗೂ ನಾನು ಅಪ್ಲೋಡ್ ಮಾಡೋವರೆಗೂ ಮ್ಯಾನೇಜ್ ಮಾಡಿಕೊಂಡು ಅದನ್ನು ನೋಡಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಈ ಕೆಲಸದ ಬಗ್ಗೆ ಇರುವಂಥ ಡೀಟೇಲ್ಸು. ಬೆಸ್ಟ್ ಜಾಬು, ಶಾರ್ಟಾಗಿ ಹೇಳ್ಬೇಕಂದ್ರೆ ಇದು ಕಂಪ್ಲೀಟ್ಲಿ ರೈಟಿಂಗ್ ಜಾಬು, ಫ್ರೀಲ್ಯಾನ್ಸರ್ ವರ್ಕು, ರಿಮೋಟ್ ಆಗಿರುತ್ತೆ, ಪಾರ್ಟ್ ಟೈಮ್ ಇರುತ್ತೆ. ನಿಮಗೆ ಗಂಟೆಗೆ 1000 ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ಸ್ ಇಲ್ಲ, ಇಷ್ಟೊತ್ತೇ ಮಾಡಬೇಕು, ಹೀಗೆ ಮಾಡಬೇಕು, ಮಾರ್ನಿಂಗೇ ಮಾಡಬೇಕು, ನೈಟೇ ಮಾಡಬೇಕಂತ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಗೆ ಯಾವಾಗ ಆಗುತ್ತೆ ನೀವು ಆವಾಗ ಕೆಲಸ ಮಾಡ್ಬೋದು. ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಇದೆಲ್ಲ ಆದಮೇಲೆ ಇಲ್ಲಿ ನೀವು ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಇದು ಸೋಲೋ AI ಅನ್ನೋ ಕಂಪ್ನಿಯವ್ರದ್ದು ಪ್ರೊಫೆಷ್ನಲ್ ವೆಬ್ಸೈಟ್ ಇದು. ಅಲ್ಲಿಗೆ ಡೈರೆಕ್ಟಾಗಿ ಅದು ನಿಮ್ಮನ್ನು ಕರ್ಕೊಂಡೋಗುತ್ತೆ. ಇದೆಲ್ಲನೂ ನೀವು ಬೇಕಾದರೆ ಓದ್ಕೊಳ್ಬೋದು, ಅವ್ರದ್ದು ಏನೇನಿದೆ, ಹೇಗೆ ನಡೀತೀರ ಅನ್ನೋದ್ರ ಬಗ್ಗೆ ನೀವು ಬೇಕಾದ್ರೆ ಓದ್ಕೊಳ್ಬೋದು. ಬಟ್ ಇದೆಲ್ಲ ಈ ಕೆಲಸಕ್ಕೇನು ನೆಸೆಸಿಟಿ ಇಲ್ಲ. ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಫ್ಲೆಕ್ಸಿಬಲ್ ವರ್ಕ್ ಅನ್ನೋದು, ಗೆಟ್ ಪೇಮೆಂಟ್ಸ್ ಅನ್ನೋದು ಎಲ್ಲ ಕೆಲವೊಂದು ಇನ್ಫಾರ್ಮೇಷನ್ಸ್ ಇದೆ. ನೀವು ಅದನ್ನೆಲ್ಲ ನೋಡಿಕೊಂಡು ನಾನು ಅಪ್ಲೈ ಮಾಡ್ತೀನಿ ಅಂದರೆ ಇನ್ನೂ ತುಂಬ ಒಳ್ಳೆಯದು. ಆರಾಮಾಗಿ ಕೂತು ಅದನ್ನೆಲ್ಲ ಓದಿ ಅಪ್ಲೈ ಮಾಡಿ. ಇಲ್ಲ ಅಂದರೆ ಈ ಕೆಲಸದ ಬಗ್ಗೆ ಬೇಕಂದರೆ ಅಷ್ಟೇ ಇನ್ಫಾರ್ಮೇಷನ್ಸ್ ಇರೋದು, ಅಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಇದು ಬೇಸಿಕ್ಲಿ ಬಂದು AI ನೀವು ಟ್ರೈನಿಂಗ್ ಕೊಡೋದಾಗಿರುತ್ತೆ ಅಷ್ಟೇ. ಇಲ್ಲಿ ಅಪ್ಲೈ ನಾವ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಅ ಮಿನಿಟ್. ಅದಾದಮೇಲೆ ಇಲ್ಲಿ ಲಿಂಕ್ಡ್ಇನ್ ID ಇರಬೇಕು ನಿಮ್ಮದು. ಓಕೆ, ನಿಮ್ಮದು ಇಲ್ಲಿ ಲಿಂಕ್ಡ್ಇನ್ ID ಇದ್ದರೆ ಮಾತ್ರ ಇದು ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ನೀವು ಲಿಂಕ್ಡ್ಇನ್ IDನ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಅಪ್ಲೈ ಮಾಡಿ. ನೀವು ಈ ಅಂದರೆ ನಾನು ಕೊಡೋ ಲಿಂಕಿಗೆ ನೀವು ಲಾಗಿನ್ ಆಗಬೇಕಂದ್ರೆ ಲಿಂಕ್ಡ್ಇನ್ ಲಾಗಿನ್ ಕೇಳುತ್ತೆ. ಲಾಗಿನ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಾನು ಇವಾಗ ತೋರಿಸಿದ್ನಲ್ಲ ಇಷ್ಟೇ ಪ್ರೊಸೀಜರ್. ಅಪ್ಲೈ ಅಂತ ಕೊಟ್ಟರೆ ಡೈರೆಕ್ಟು ಸೋಲೋ AI
ವೆಬ್ಸೈಟ್ ಏನಿದೆ ಪ್ರೊಫೆಷ್ನಲ್ ವೆಬ್ಸೈಟ್ ಅದಕ್ಕೆ ಡೈರೆಕ್ಟಾಗಿ ಕರ್ಕೊಂಬರುತ್ತೆ. ಅಲ್ಲಿ ನೀವು ಮತ್ತೆ ಇಲ್ಲಿ ಕಾಣಿಸೋವಂಥ ಅಪ್ಲೈ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ಇನ್ ಐ ಡಿ ಕೇಳುತ್ತೆ. ನೀವು ಗೂಗಲ್ ಕೊಟ್ಟಿರ್ತೀರಾ ಅಥವಾ ನಿಮ್ಮ ನಂಬರ್ ಕೊಟ್ಟಿರ್ತೀರಾ, ಅದ್ರ ಮೇಲೆ ಅದು ಅಲೋ ಅಥವಾ ಪಾಸ್ವರ್ಡ್ ಕೇಳುತ್ತೆ. ನೀವು ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗುತ್ತೆ. ಇಲ್ಲಿ ನೋಡಿ, ಸಕ್ಸಸ್ಫುಲಿ ಸೈನ್ ಇನ್ ಟು ಲಿಂಕ್ಡ್ಇನ್ ಅಂತ ಕೊಟ್ಟಿದೆ. ಅಂದರೆ ನಿಮ್ಮದು ಏನು ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಅಂತ. ಇಷ್ಟೇ, ಇದಿಷ್ಟು ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಡೀಟೇಲ್ಸು. ಇವಾಗ ನಾನು ಕೂಡ ಅಪ್ಲೈ ಮಾಡಿ ತೋರಿಸಿದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅಂದರೆ ಪಾರ್ಟ್ ಟೈಮಾ, ಆಫೀಸ್ ವರ್ಕಾ, ಅಥವಾ ಯಾವ ರೀತಿಯಾದಂಥ ವರ್ಕ್ನ ನೀವು ಪ್ರಿಫರ್ ಮಾಡ್ತಾಯಿದ್ದೀರಾ ಅಥವಾ ಸರ್ಚ್ ಮಾಡ್ತಾಯಿದ್ದೀರಾ, ಮುಂದೆ ಈ ರೀತಿಯಾದಂಥ ವೀಡಿಯೋಸ್ ಬೇಕು ಅಂತ ಏನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಅದೇ ರೀತಿಯಾದಂಥ ಜಾಬ್ಸ್ನ ನಿಮ್ಗೆ ಮುಂದೆ ತಂದು ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.